ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ನಾನು ಮಾಡಿರೋ ಪಾಪನ ಹ್ಯಾಕ್ ಸರ್ ಕಳ್ಕೊಳ್ಳಿ? ಡಾಕ್ಟರ್ ಮನುಷ್ಯ ಅಂತ ಗೊತ್ತಾಯ್ತಲ್ಲ, ಅದು ಸಾಕ್ಬಿಡಿ. ಹೋಗಿ ಮೊದಲು ನಿಮ್ಮ ಹೆಂಡತಿ ಮಗನ ನೋಡೋಗಿ. ಡಾಕ್ಟರ್ ಕಾರ್ತಿಕ್, ಕರ್ಣ ಹೇಳಿದ್ದಕ್ಕೆ ನೀವೆಲ್ಲ ಪ್ರೊಟೆಸ್ಟ್ ನಿಲ್ಸಿದ್ರಿ, ಅದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು. ಕರ್ಣ ಫೋನ್ ಮಾಡ್ತಾ ಇದ್ದಾನೆ. ಹಲೋ ಕರ್ಣ. ಹಾಯ್ ಬಂಗಾರಿ. ಏನೋ ನೀನು? ನಾನು ಎಷ್ಟೊತ್ತಿಂದ ನಿನ್ನ ಫೋನ್ ಮಾಡ್ತಾ ಇದ್ದೀನಿ, ನೀ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏನೂ ತೊಂದರೆ ಇಲ್ಲ ತಾನೇ? ನಿನ್ ಫ್ರೆಂಡ್ ಮೊಮ್ಮಗಳಿದ್ರಲ್ಲ ನಿಧಿ, ಅವ್ರು ಹೆಲ್ಪ್ ಮಾಡೋದಕ್ಕೆ ಏನೂ ತೊಂದರೆ ಆಗಲಿಲ್ಲ. ಹೌದಾ? ಮನೆಗೆ ಬಂದು ಆರಾಮಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಸರಿ ಸರಿ, ಹುಷಾರು ಕಣೋ, ಬೇಗ ಬಂದ್ಬಿಡು. ನಿನ್ ವಿಷಯ ಗೊತ್ತಾ? ನಿನ್ ಮೊಮ್ಮಗಳು ನನ್ ಮೊಮ್ಮಗನ್ ಸಹಾಯ ಮಾಡಿದ್ಲಂತೆ. ಹೌದೇನೆ? ನಾನು ಆಗ್ಲೇ ಹೇಳಿಲ್ವಾ, ದೇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಇದರಿಂದಾನೇ ಗೊತ್ತಾಯ್ತಲ್ಲ. ನನ್ಗೆ ಈಗ ಸಮಾಧಾನ ಆಯ್ತು ಕಣೆ. ಇಲ್ಲಿ ನಾನು ನಿನ್ನ ಫ್ರೆಂಡು, ಅಲ್ಲಿ ನಿನ್ನ ಮೊಮ್ಮಗಳು ನನ್ನ ಮೊಮ್ಮಗ ಫ್ರೆಂಡು. ಹೊಡೋಣವಾ? ಅಮ್ಮ, ಅಯ್ಯೋ ಅಪ್ಪ, ಲೇ ಮನೆಗೆ ಹೋಗಕ್ಕೆ ಯಾಕೆ ಇಷ್ಟೊಂದು ಸ್ಪೀಡು? ಹೇಯ್, ಯಾವಳ ಮನೆಗೆ ಹೋಗ್ತಿದ್ದಾಳೆ? ಶಾಪಿಂಗ್ ಶಾಪಿಂಗ್. ಸರ್, ಇಷ್ಟೊಂದು ಗೊಂಬೆಗಳ? ಪ್ರತಿ ಡೆಲಿವರಿ ಆದಾಗ್ಲೂ ಹುಟ್ಟೋ ಪುಟ್ಟ ಮಗು ಇಲ್ಲಿ ಬೊಂಬೆ ರೂಪ ತಾಳುತ್ತೆ. ಈ ಥರ ಒಂದು ಐಡಿಯಾ ಕೊಟ್ಟಿದೆ ನಮ್ಮ ರೋಸಿ. ಇವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ರಿಂದ ನಿಮ್ಮ ಕೈಲೇ ಗೊಂಬೆ ಇಡ್ಸೋಣ ಅಂತ. ಏನ್ ಮುಖ ನೋಡ್ತಾ ಇದ್ಯಾ? ನೀ ಮಾಡಿದ ಪುನೀತ್ ಕೆಲ್ಸಕ್ಕೆ ಆ ದೇವ್ರು ಕೊಟ್ಟಿರೋ ಅವಕಾಶ ಇದು. ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಇಲ್ಲಿರೋ ಒಂದೊಂದು ಬೊಂಬೆನೂ ಒಂದೊಂದು ಹೆರಿಗೆ ಕತೆನ ಹೇಳುತ್ತೆ. ಮೊದಲು ತಡ್ಕೊಳಕ್ಕಾಗದೇ ಇರೋಷ್ಟು ನೋವು, ಆಮೇಲೆ ವಿವರಿಸಕ್ಕಾಗದೇ ಇರೋಷ್ಟು ಸಂತೋಷ. ಇಲ್ಲಿವರೆಗೂ ಬಂದ್ಬಿಟ್ಯಾ ನೀನು?